ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬರ್ತಡೇಗೆ ನನ್ನ ಮಗ ಈ ಥರ ಡ್ರಾಯಿಂಗ್ ಮಾಡಿದ್ದಾನೆ. ದಿಶು ನನಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ಮಮ್ಮಿ ಅಂತ ಮಾಡಿ ಆ ಕಡೆ ಈ ಕಡೆ ಬಲೂನು ಟ್ರೀಸ್ ಎಲ್ಲ ಮಾಡಿ ಹ್ಯಾಪಿ ಬರ್ಡೇ ಮಮ್ಮಿ ಅಂತ ಇನ್ನೊಂದ್ರಲ್ಲಿ ಮಾಡಿದ್ದಾನೆ. ಸೊ ಚೆನ್ನಾಗಿ ಮಾಡಿದ್ದೆ. ನಾನು ಇನ್ನೊಂದು ಚೂರು ಏನಾದ್ರು ಫ್ಲವರ್ ಡಿಸೈನ್ ಮಾಡು ಅಂದೆ, ಅದು ಓವರ್ ಡಿಸೈನ್ ಮಾಡಿಬಿಟ್ಟಿದ್ದಾನೆ. ಪರವಾಗಿಲ್ಲ, ಥ್ಯಾಂಕ್ಸ್ ಮಗನೇ. ಇವತ್ತು ನಾವು ತುಂಬ ದಿನ ಆಗಿತ್ತು, ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ರಾಮದೇವ್ ಬೆಟ್ಟಕ್ಕೆ ಹೋಗಿದ್ವಿ, ರಾಮನಗರ, ಹಾಗೆ ದೊಡ್ಡಾಲದ ಮರಕ್ಕೂ ಹೋಗಿ ವಿಸಿಟ್ ಮಾಡಿ ಬಂದ್ವಿ. ಮನೆಗೆ ಬಂದಮೇಲೆ ಅಣ್ಣ ಎಗ್ ರೈಸ್ ಮಾಡಿದ್ದೆ, ಎಗ್ ರೈಸ್ ತಿಂತಾಯಿದ್ದೀನಿ. ಇವಾಗ ಬರ್ಡೇ ಕೇಕ್ ಕಟ್ಟು ಮಾಡಬೇಕು. ಸ್ವಲ್ಪ ಕೇಕ್ ತಿಂದ್ಬಿಟ್ಟು ಗಂಟ್ಲು ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ. ಮನೆ ರೆಡಿ ಮಾಡಿದರೆ ನನ್ನ ಮಕ್ಕಳು ಮತ್ತೆ ಗಲೀಜು ಮಾಡ್ತಾಯಿದ್ರು. ಸೊ ಅವರು ಜರ್ನಿ ಮಾಡಿ ಸುಸ್ತಾಗಿ ಬಂದುಬಿಟ್ಟಿದ್ದಾರೆ. ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ನಾವು ಮಲ್ಕೋಬೇಕು. ಆ್ಯಂಡ್ ರಾಮದೇವ್ ಬೆಟ್ಟದ್ದು ದೊಡ್ಡಾಲದ ಮರದ್ದು ಇನ್ನೊಂದು ವೀಡಿಯೋ ಮಾಡ್ತೀನಿ. ಅದು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸಿಂಪಲ್ಲಾಗಿ ಬರ್ಡೇಗೆ ಒಂದು ಫ್ರಾಕ್ ಹಾಕ್ಕೊಂಡೆ, ವೈಟು, ತುಂಬ ಚೆನ್ನಾಗಿತ್ತು. ಮಕ್ಕಳಿಗೂ ವೈಟ್ ಡ್ರೆಸ್ ಹಾಕ್ತೆ. ಕೇಕ್ ತಂದಿದ್ರು ನಮ್ಮಣ್ಣ, ಹ್ಯಾಪಿ ಬರ್ಡೇ ಅಂತ ಸಿಂಪಲ್ಲು. ಇನ್ನು ಬಲೂನು ಪ್ಲಾಶ್ ಎಲ್ಲ ಏನೂ ಬೇಡ ಅಂತ ಹೇಳಿದ್ದೆ, ತಂದಿದ್ರು. ಸೊ ಮಕ್ಕಳಿಗಿರಲಿ ಅಂತ ಎರಡೆರಡು ಊದಿ ಕಟ್ಟಿದ್ರು. ಯಜಮಾನ್ರು ಎಲ್ಲ ರೆಡಿ ಮಾಡಿದರು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಇರೋ ಬ್ಯಾನರ್ ಬಗ್ಗೆ ಅಂತೂ ಹೇಳಲೇಬೇಕು. ಅದು ಫೋಟೋದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು. ಬರ್ಡೇ ಬ್ಯಾಕ್ಗ್ರೌಂಡ್ ಅಂತ ಟೈಪ್ ಮಾಡಿದರೆ ಬರುತ್ತೆ. ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕೂಡ ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಅದನ್ನು ನೀಟಾಗಿ ಅಂಟಿಸಿ ಆ್ಯಂಡ್ ಸುತ್ತಲೂ ಫ್ಲವರು ಮತ್ತು ಬಲೂನ್ಸ್ ಎಲ್ಲ ಹಾಕಿದರೆ ಫುಲ್ಲು ರಿಯಲ್ ಡೆಕೋರೇಷನ್ ಹೇಗೆ ಬರುತ್ತೋ ಹಾಗೆ ಬರುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಡೆಕೋರೇಷನು. ನಾವು ಹೊರಗಡೆ ಹೋಗಿ ಬಂದಿದ್ವಿ, ಏನೂ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ನಂಗೆ ಅದೆಲ್ಲ ಬೇಡ ಅಂದೆ, ಅಷ್ಟಕ್ಕೆ ಬಿಟ್ವಿ. ಇನ್ನು ಮಕ್ಕಳು ಮಾಡೋಕ್ಕೂ ಬಿಡೋದಿಲ್ಲ. ನಾನು ಈ ಕಡೆ ಮಾಡ್ತಾಯಿದ್ರೆ ಈ ಕಡೆ ಕಿತ್ಬಿಡ್ತಾರೆ. ನೋಡಲ್ಲಿ ಹೆಂಗೆ ಕೇಕ್ ತಿಂತಾಯಿದ್ದಾರೆ, ಇನ್ನೂ ಕಟ್ ಮಾಡಿಲ್ಲ. ಅಲ್ಲಿ ಮೇಲಿನೆಲ್ಲ ಎತ್ಕೊಂಡು ತಿಂತಾಯಿದ್ದಾರೆ. ನಮ್ಮ ಅಣ್ಣನೂ ನಾಳೆ ರಜೆ ಇದೆ ಅಂತೆ. ಸೊ ಹಂಗಾಗಿ ಮತ್ತೊಂದಿನ ಕೆಲಸ ಇದೆ, ಕೇಕ್ ಕಟ್ ಮಾಡಿದ್ಮೇಲೆ ಹೋಗ್ತೀನಿ ಅಂತ ಇದ್ದ. ಸೊ ಅವನೇ ಎಗ್ ರೈಸ್ ಎಲ್ಲ ಮಾಡಿದ್ದೆ, ಚೆನ್ನಾಗಿ ತಿಂದ್ವಿ. ಈ ಕೇಕ್ ಕಟಿಂಗ್ ಮಾಡಿಬಿಟ್ಟು ಹೊರಡ್ತಾನಂತನ್ನ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವಿಶ್ ಮಾಡಿದ್ದೀರಾ. ಸಾರಿ, ನನಗಂತೂ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ. ಹೊರಗಡೆ ಬೇರೆ ಹೋಗಿದ್ದೆ. ಆ್ಯಂಡ್ ಒಂದೇ ಫೋನ್ ಆಗಿಬಿಟ್ಟಿದೆ, ಇನ್ನೊಂದು ಫೋನು ಮಗ ಬೀಳಿಸ್ಬಿಟ್ಟು ಸ್ಕ್ರೀನ್ ಹೋಗಿದೆ. ಹಂಗಾಗಿ ಸೊ ಯಾರೆಲ್ಲ ನನಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ಬಾಕ್ಸಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಯಾರೆಲ್ಲ ಇನ್ಬಾಕ್ಸಲ್ಲಿ ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಇನ್ಬಾಕ್ಸಲ್ಲಿ ಇರೋರಿಗೆ ರಿಪ್ಲೈ ಮಾಡಲ್ಲ, ಯಾಕಂದ್ರೆ ತುಂಬ ಜನ ಮಾಡ್ತಾರೆ ಇಲ್ಲ. ಸೊ ಇನ್ಬಾಕ್ಸಲ್ಲಿ ನನಗೆ ರಿಯಲಿ ರಿಪ್ಲೈ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ಸೊ 200-300 ಬಂದಿದ್ದರೆ ನನಗೆ ಹೇಗೆ ರಿಪ್ಲೈ ಮಾಡಲಿ. ಹಾಗಾಗಿ ಕಮೆಂಟಲ್ಲೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಫ್ರೀ ಇದ್ದಾಗ ಮಾತ್ರ ಮಾಡ್ತೀನಿ. ಯಾರೂ ಬೇಜಾರಾಗಬೇಡಿ. ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು 20 ಡೇಸ್ಗೆ ನಮ್ಮ ಚಿಂಟು ಬರ್ಡೇ. ಸೊ ನನ್ನ ಬರ್ಡೇ ಆಗಿ 20 ಡೇಸ್ಗೆ ಅವನು ಹುಟ್ಟಿರೋದು. ಸೊ ಅವ್ನ ಬರ್ಡೇ ಹೊರಗಡೆ ಹೋಗಿ ಎಲ್ಲರೂ ಮಾಡ್ತೀವಿ. ನಂದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ದೀವಿ ಅಷ್ಟೇ. ನನ್ನ ಮಕ್ಕಳಂತೂ ನಾನು ಎಷ್ಟು ಚೆನ್ನಾಗಿ ಒಂದು ಸಾಂಗಿಗೆ ರೀಲ್ ಮಾಡ್ತಾಯಿದ್ದೀನಿ. ನನಗಂತೂ ತುಂಬಾ ಖುಷಿ ಆಯಿತು. 2 ಗಂಡು ಮಕ್ಕಳಿದ್ದಾವೆ ಅನ್ನೋದೇ ಒಂದು ಧೈರ್ಯ ತಾಯಿಗೆ. ನನ್ನ ಮಕ್ಕಳೇ ನನಗೆ ಪ್ರಾಣ. ಸೊ ಈ ಮಕ್ಕಳನ್ನ ಬಿಟ್ಟು ಜಾಬ್ಗಂತೂ ಎಲ್ಲೂ ಹೋಗೋಕ್ಕಾಗಲ್ಲ. ಫೈನಲಿ ಒಂದು ಡಿಸೈಡ್ ಮಾಡಿದ್ದೀನಿ, ಮನೇಲೇ ಕುತ್ಕೊಂಡು ಮಾಡೋದು. ಅದನ್ನು ನಾಳೆ ಅನೌನ್ಸ್ ಮಾಡ್ತೀನಿ ನ್ಯೂ ಇಯರ್ಗೆ. ಜಸ್ಟ್ DS ಕಲೆಕ್ಷನ್ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಸಿಶಾಂತ್ ಕಲೆಕ್ಷನ್ಸ್ ಅಂತ. DS ಕಲೆಕ್ಷನ್ಸಲ್ಲಿ ಎಲ್ಲ ಥರದ್ದು ಕ್ಲಾತ್ನೂ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಜಸ್ಟ್ ಸಾರೀಸ್ ಮಾಡ್ತೀನಿ ಅಷ್ಟೇ. ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ, ಸಪೋರ್ಟ್ ಮಾಡಿ. So long, we've been waiting for this time to begin. We ain't getting any older, I kinda feel a little younger. Run away and embrace the day. The sun is out, won't go away. Feel the clouds on your shoulder, touch the sky, feeling bolder. Going out, going out, going all the way. Going out, yeah, yeah. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಫ್ರೀ ಆದಾಗ ರಾಮದೇವ್ ಬೆಟ್ಟದ್ದು ಹಾಗೆ ದೊಡ್ಡಾಲದ ಮರದ್ದು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ನೋಡಿ. ಆ್ಯಂಡ್ ರಾಮದೇವ್ ಬೆಟ್ಟ ಅಂತೂ ತುಂಬಾ ಚೆನ್ನಾಗಿದೆ, ಟೂರಿಸ್ಟ್ ಪ್ಲೇಸು. ಒನ್ ಡೇ ಹೋಗಿ ಬರ್ಬೋದು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೋಗಬೇಕು, ಫಾಗ್ ಎಂಟ್ರಿ ಕೂಡ ಸಿಗುತ್ತೆ ನಂದಿ ಬೆಟ್ಟದ ಥರ. ಸೊ ನಾವು ಲೇಟಾಗಿ ಹೋಗಿದ್ವಿ.
ಬಟ್ ಪರವಾಗಿಲ್ಲ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.